ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ನಾನಿವತ್ತು ಎಕ್ಸ್ಪ್ಲೈನ್ ಮಾಡ್ತಿರೋ ಮೂವಿ ಅಮರನ್. ಇದು ಮೇಜರ್ ಮುಕುಂದ್ ವರದರಾಜನ್ ಅವರ ರಿಯಲ್ ಸ್ಟೋರಿ ಆಗಿದೆ. ಅವ್ರು ಎಷ್ಟೆಲ್ಲ ಸ್ಯಾಕ್ರಿಫೈಸ್ ಮಾಡಿದ್ದಾರೆ, ಅದಕ್ಕೆ ಅವ್ರ ಫ್ಯಾಮಿಲಿ ಕೂಡ ಎಷ್ಟು ಸಪೋರ್ಟ್ ಮಾಡಿದ್ದಾರೆ ಅನ್ನೋದನ್ನ ಈ ಮೂವಿಯಲ್ಲಿ ನಾವು ನೋಡಬಹುದು. ಹಾಗೆ ನೋಡ್ತಾ ನಾವು ತುಂಬಾನೇ ಎಮೋಷನಲ್ ಆಗ್ಬಿಡ್ತೀವಿ. ಬನ್ನಿ ತಡ ಮಾಡದೆ ಮೂವಿನ ಶುರು ಮಾಡೋಣ. ಅದಕ್ಕೂ ಮುಂಚೆ ನೀವಿನ್ನು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡಿ. ಮೂವಿ ಸ್ಟಾರ್ಟಿಂಗ್ ಅಲ್ಲಿ ಹಿಂದೂ ಅನ್ನೋ ಮಹಿಳೆ ತನ್ನ ಮಗಳ ಜೊತೆ ಫ್ಲೈಟ್ ಅಲ್ಲಿ ಹೋಗ್ತಾ ಇರೋದನ್ನ ತೋರಿಸ್ತಾರೆ. ಹಾಗೆ ಇವ್ರ ಗಂಡ ಮುಕುಂದ್ ಬಗ್ಗೆ ತನ್ನ ಮಗಳ ಹತ್ರ ನೆನ್ಪ್ ಮಾಡ್ಕೊಂಡು ಸ್ಟೋರಿನ ಹೇಳ್ತಾರೆ. ನಾನು ಮನೆಯಲ್ಲಿ, ಅವರು ಆರ್ಮಿಲಿ, ಹೀಗೆ ಇದ್ರು ನಮ್ಮಿಬ್ರದು ಒಂಥರ ಲಾಂಗ್ ಡಿಸ್ಟೆನ್ಸ್ ರಿಲೇಶನ್ಶಿಪ್ ಅಂತ. ಮುಕುಂದ್ ಅವರು ರಾಷ್ಟ್ರೀಯ ರೈಫಲ್ಸ್ ರೆಜಿಮೆಂಟ್ ಅಲ್ಲಿ ವರ್ಕ್ ಮಾಡ್ತಿರ್ತಾರೆ. ಹಾಗೆ ಇವರ ಒಂದು ಗ್ರೂಪ್ ಏನಿತ್ತು ಅದನ್ನ ಚೀತಾ ಗ್ರೂಪ್ ಅಂತ ಕರೀತಾರೆ. ಮುಕುಂದ್ ಆರ್ಮಿಯಲ್ಲಿ ಎಕ್ಸರ್ಸೈಸ್ ಮಾಡ್ತಿರುವಾಗ ಇದ್ದಕ್ಕಿದ್ದಂತೆ ಒಂದು ಅಟ್ಯಾಕ್ ಆಗತ್ತೆ. ಅವಾಗ ಮುಕುಂದ್ ಎಲ್ಲರಿಗೂ ಇನ್ಸ್ಪೈರ್ ಮಾಡ್ಕೊಂಡು ಕೌಂಟರ್ ಅಟ್ಯಾಕ್ ಮಾಡೋಕೆ ಶುರು ಮಾಡ್ಕೊಳ್ತಾರೆ. ನಂತರ ಅವ್ರ ಗ್ರೂಪ್ ಅಲ್ಲಿದ್ದ ಅವ್ರ ಸಹಚರರಿಗೆಲ್ಲ ಗೊತ್ತಾಗತ್ತೆ ಇದು ಟೆರರಿಸ್ಟ್ ಅಟ್ಯಾಕ್ ಅಲ್ಲ, ಬದಲಿಗೆ ಮುಕುಂದ್ ಅವರು ಪ್ರಾಕ್ಟೀಸ್ ಡ್ರಿಲ್ ಮಾಡಿದ್ದಾರೆ, ತನ್ನ ಟೀಮ್ ಎಷ್ಟು ಅಲರ್ಟ್ ಆಗಿದೆ ಅಂತ ಚೆಕ್ ಮಾಡೋದಕ್ಕೋಸ್ಕರ ಅಂತ. ಹಾಗೆ ಮುಕುಂದ್ ಅವರು ಅವ್ರ ಟೀಮ್ಗೆ ಎಲ್ಲೆಲ್ಲಿ ಅಲರ್ಟ್ ಆಗಿರ್ಬೇಕು ಅಂತಾನು ಹೇಳ್ತಾರೆ. ಅದೇ ಟೈಮಿಗೆ ಮುಕುಂದ್ಗೆ ಅವ್ರ ಸೀನಿಯರ್ ಆಫೀಸರ್ ಕಾಲ್ ಮಾಡ್ತಾರೆ. ಪಾರ್ಲಿಮೆಂಟ್ ಅಟ್ಯಾಕ್ ಮಾಡಿದ್ರಲ್ಲ, ಅವನಿಗೆ ಇವತ್ತು ಗಲ್ ಶಿಕ್ಷೆ ಎಕ್ಸಿಕ್ಯೂಟ್ ಮಾಡಲಾಗಿದೆ. ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದ್ರೆ, JM ನ ಇನ್ನೊಬ್ಬ ಟೆರರಿಸ್ಟ್ ಅಲ್ತಾಫ್ ಬಾಬಾ, ಇವನು ಶವ ಸಂಸ್ಕಾರಕ್ಕೆ ಬರ್ಬೋದು ಅನ್ನೋ ಮಾಹಿತಿ ಕೂಡ ಇದೆ. ನೀನ್ ಹೇಗಿದ್ರು ಅವನನ್ನ ಹುಡುಕ್ತಾ ಇದ್ದೆ ಅಲ್ವಾ, ಸೊ ಅವನ್ ಬರ್ಬೋದು, ನೀನ್ ಅಲರ್ಟ್ ಆಗಿರು ಅಂತ ಹೇಳ್ತಾರೆ. ಸೊ ಇವಾಗ ಅವ್ರ ಸೀನಿಯರ್ ಹೇಳ್ದಾಗೆ ಅಲ್ತಾಫ್ ಬಾಬಾ ಬರ್ತಾನೆ ಅಂತ ಆರ್ಮಿ ಅವರೆಲ್ಲ ಫುಲ್ ರೆಡಿ ಆಗಿರ್ತಾರೆ. ಇವಾಗ ಇವ್ರ ಕಣ್ಣಿಗೆ ಅವನು ಕೂಡ ಕಾಣಿಸ್ಕೊಳ್ತಾನೆ. ಸೊ ಇವಾಗ ಅಲ್ತಾಫ್ ಇರೋ ಕಾರ್ ಮೇಲೆ ಇಂಡಿಯನ್ ಆರ್ಮಿ ಅಟ್ಯಾಕ್ ಮಾಡತ್ತೆ. ಇದನ್ನ ನೋಡಿ ಅಲ್ಲಿದ್ದಂತ ಲೋಕಲ್ ಜನಗಳು ಆರ್ಮಿ ಮೇಲೆ ಕಲ್ ತುರೋಕೆ ಶುರು ಮಾಡ್ಕೊಳ್ತಾರೆ. ಇದೇ ಸರಿಯಾದ ಟೈಮ್ ಅಂತ ಅಲ್ತಾಫ್ ಬಾಬಾ ಅಲ್ಲಿಂದ ತಪ್ಪಿಸ್ಕೊಳ್ತಾನೆ. ಇವಾಗ ಈ ಜನಗಳನ್ನ ಶೂಟ್ ಮಾಡಿದ್ರೆ ಸುಮ್ನೆ ಎಷ್ಟೊಂದ್ ಜನಗಳ ಪ್ರಾಣ ಹೋಗುತ್ತೆ ಅಂತ ಇಂಡಿಯನ್ ಆರ್ಮಿ ಅವರು ಅಲ್ಲಿಂದ ವಾಪಸ್ ಹೋಗ್ತಾರೆ. ಆದ್ರೆ ಮುಕುಂದ್ ಇವನನ್ನ ಹಿಡಿತೀನಿ ಅಂತ ಡಿಸೈಡ್ ಮಾಡಿದ್ದಾರೆ. ಇದೆಲ್ಲ ಇಂದು ಫ್ಲೈಟ್ ಅಲ್ಲಿ ಕುತ್ಕೊಂಡು ನೆನ್ಪಿಸ್ಕೊಳ್ತಿದ್ದಾರೆ. ಇವಾಗ ಇಂದು ಮತ್ತೆ ಮುಕುಂದ್ ಹೇಗ್ ಮೀಟ್ ಆದ್ರು ಅಂತ ನಮ್ಗೆಲ್ಲ ಒಂದ್ ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ. ಇಂದು ಮತ್ತೆ ಮುಕುಂದ್ ಕಾಲೇಜ್ ಅಲ್ಲಿ ಮೀಟ್ ಆಗಿದ್ರು. ಮೊದ್ಲಿಗೆ ಏನೋ ಒಂದ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಂದ ಇಬ್ರು ಮಧ್ಯೆ ಜಗಳ ಆಗಿರತ್ತೆ. ಹಾಗೆ ಒಬ್ರನ್ನ ಕಂಡ್ರೆ ಒಬ್ರಿಗೆ ಆಗ್ತಿರಲ್ಲ. ಹೀಗೆ ಕೆಲವು ದಿನಗಳ ನಂತರ ಅವ್ರಿಬ್ರು ಮಧ್ಯೆ ಲವ್ ಶುರು ಆಗತ್ತೆ. ಲವ್ ಎಲ್ಲ ಶುರುವಾದ್ಮೇಲೆ ಮುಕುಂದ್ ಇಂದು ಹತ್ರ ಹೇಳ್ತಿರ್ತಾರೆ, ನಾನು ಆರ್ಮಿಗೆ ಸೇರ್ಬೇಕು ಅಂತ ತುಂಬಾ ಆಸೆ ಇದೆ ಅಂತ ಹೇಳ್ತಾರೆ. ಇನ್ನು ಕಾಲೇಜ್ ಲೈಫ್ ಅಲ್ಲೇ ಫ್ಯೂಚರ್ ಬಗ್ಗೆ ಎಷ್ಟೆಲ್ಲ ಥಿಂಕ್ ಮಾಡ್ತಾರೆ ಅಂತ ಇಂದುಗೆ ಮುಕುಂದ್ ಮೇಲೆ ಇನ್ನಷ್ಟು ಇಂಪ್ರೆಸ್ ಆಗತ್ತೆ. ಇಂದು ಮುಕುಂದ್ಗೆ ಇನ್ನಷ್ಟು ಇಂಪ್ರೆಸ್ ಆಗ್ತಾಳೆ. ಹಾಗೆ ಅವ್ರಿಬ್ರು ಮದ್ವೆ ಕೂಡ ಆಗ್ಬೇಕು ಅಂತ ಡಿಸೈಡ್ ಮಾಡ್ಕೊಳ್ತಾರೆ. ಇನ್ನ ಮುಕುಂದ್ ಅವ್ರ ಅಮ್ಮಂಗೆ ಅವನ ಆರ್ಮಿಗೆ ಹೋಗೋದು ಇಷ್ಟ ಇರಲ್ಲ. ಅದಕ್ಕೋಸ್ಕರ ಕಣ್ಕಂಡ್ ದೇವ್ರ ಹತ್ರ ಎಲ್ಲ ಕೇಳ್ಕೊಳ್ತಿರ್ತಾರೆ, ಅವನ ಆರ್ಮಿ ಎಕ್ಸಾಮ್ ಅಲ್ಲಿ ಫೇಲ್ ಆಗ್ಲಪ್ಪ ಅಂತ. ಇದೆಲ್ಲ ಇಂದು ಗೊತ್ತಾಗತ್ತೆ. ಆದ್ರೆ ಅವಳು ಕೇಳ್ಕೊಳ್ತಾಳೆ ಅವ್ರು ಪಾಸ್ ಆಗ್ಲೇಬೇಕು ಅಂತ. ಸೊ ಇವಾಗ ಎಕ್ಸಾಮ್ ಕೂಡ ಪಾಸ್ ಆಗತ್ತೆ. ಇವನ್ ಆರ್ಮಿಗೆ ಸೇರ್ಕೊಳ್ಳೋದು ಕನ್ಫರ್ಮ್ ಆಗತ್ತೆ. ಅಲ್ಲಿಂದ ಇವ್ರಿಬ್ರದು ಲಾಂಗ್ ಡಿಸ್ಟೆನ್ಸ್ ರಿಲೇಶನ್ಶಿಪ್ ಶುರು ಆಗತ್ತೆ. ಆದ್ರೆ ಮುಕುಂದ್ ಅಮ್ಮಂಗೆ ಮಾತ್ರ ಹಿಂದೂನ ಕಂಡ್ರೆ ಇಷ್ಟ ಆಗ್ತಿರಲ್ಲ. ಯಾಕೆ ಅಂದ್ರೆ ಇಂದು ಕ್ರಿಶ್ಚಿಯನ್ ಅಂತ. ಇಂದುಗೆ ಮುಕುಂದ್ ಅವ್ರ ಅಮ್ಮ ಇಂಡೈರೆಕ್ಟ್ ಆಗಿ ಏನೇನೋ ಹೇಳ್ತಾ ಇರ್ತಾರೆ. ಆದ್ರೆ ಇಂದು ಮಾತ್ರ ತಲೆ ಕೆಡಿಸ್ಕೊಂಡಿರಲ್ಲ. ಮುಕುಂದ್ ಜಾತಕದಲ್ಲಿ ಅವನಿಗೆ ಎರಡನೇ ಮದ್ವೆ ಯೋಗ ಇದೆ, ಸುಮ್ನೆ ಅವನನ್ನ ಬಿಟ್ಟು ನೀನ್ ಬೇರೆ ಮದ್ವೆ ಆಗು ಅಂತ ಹೇಳ್ತಾರೆ. ಬಟ್ ಇಂದು ಮಾತ್ರ ನನ್ ಯಾವ್ದೇ ಕಾರಣಕ್ಕೂ ಬಿಡಲ್ಲ ಅಂತಾರೆ. ನಾನು ಎಲ್ಲದಕ್ಕೂ ಓಕೆ, ಅವ್ರನ್ನೇ ಮದ್ವೆ ಆಗ್ತೀನಿ ಅಂತಾರೆ. ಇನ್ನೇನು ಮುಕುಂದ್ ಅವ್ರ ಟ್ರೈನಿಂಗ್ ಕೂಡ ಸ್ಟಾರ್ಟ್ ಆಗತ್ತೆ. ಆರ್ಮಿಯಲ್ಲಿ ಇವರಿಗೆ ರಿಗೋರೆಸ್ ಟ್ರೈನಿಂಗ್ ಕೂಡ ಶುರು ಆಗತ್ತೆ. ಇವ್ರು ಒಳ್ಳೆ ಟೀಮ್ ಪ್ಲೇಯರ್ ಆಗಿರ್ತಾರೆ. ಹಾಗೆ ಎಲ್ರೂ ಜೊತೆಗೆ ಕರ್ಕೊಂಡು ಹೋಗ್ತಿರ್ತಾರೆ. ಈ ಎಲ್ಲಾ ಟ್ರೈನಿಂಗ್ ಮುಗ್ದ್ಮೇಲೆ ಇಂದು ಮುಕುಂದನ್ನ ಮೀಟ್ ಮಾಡಕ್ಕೆ ಆರ್ಮಿ ಕ್ಯಾಂಪಿಗೆನೆ ಬರ್ತಾರೆ. ಅಲ್ಲಿ ಮುಕುಂದ್ ಹೇಳ್ತಾರೆ, ಇಂದು ನಿಮ್ ಮನೆಯಲ್ಲಿ ಈ ವಿಷಯನ ಹೇಳು, ನನ್ ಟ್ರೈನಿಂಗ್ ಮುಗಿಯೋ ಅಷ್ಟ್ರಲ್ಲಿ ಮದ್ವೆ ತಯಾರಿನೂ ಕೂಡ ಮಾಡ್ಕೋ, ನಾವು ಮದ್ವೆ ಆಗ್ಬಿಡೋಣ ಅಂತ ಹೇಳ್ತಾರೆ. ಆದ್ರೆ ಇಂದುಗೆ ಗೊತ್ತು ಅವ್ರ ಮನೆಯಲ್ಲಿ ಇದಕ್ಕೆಲ್ಲ ಒಪ್ಪಲ್ಲ ಅಂತ. ಅವರಿಗೆ ಕ್ಯಾಸ್ಟ್ ಪ್ರಾಬ್ಲಮ್ ಏನಿರಲ್ಲ, ಆದ್ರೆ ಮುಕುಂದ್ ಆರ್ಮಿಗೆ ಹೋಗ್ತಾರೆ ಅನ್ನೋದು ಪ್ರಾಬ್ಲಮ್ ಆಗಿರತ್ತೆ. ಅಷ್ಟೇ ಅಲ್ಲ, ಅವ್ರಪ್ಪ ಹೇಳಿರ್ತಾರೆ ಮುಕುಂದ್ ಜೊತೆ ಬ್ರೇಕಪ್ ಮಾಡ್ಕೋ ಅಂತ. ಆದ್ರೆ ಇಂದುಗೆ ಮಾತ್ರ ಮುಕುಂದ್ನ ಬಿಡೋಕೆ ಇಷ್ಟ ಇರಲ್ಲ. ಅವ್ರಪ್ಪ ಹೇಳಿದ್ ಯಾವ ವಿಷಯನೂ ಕೂಡ ಇಂದು ಮುಕುಂದ್ ಹತ್ರ ಹೇಳಲ್ಲ. ಯಾಕೆ ಅಂದ್ರೆ ಇದರಿಂದ ಅವ್ನ್ ಟ್ರೈನಿಂಗಿಗೆ ಡಿಸ್ಟರ್ಬ್ ಆಗ್ಬೋದು ಅಂತ. ಇವಾಗ ಮುಕುಂದ್ ಟ್ರೈನಿಂಗ್ ಕೂಡ ಮುಗೀತು. ಅವ್ರು ಇವಾಗ ಡ್ಯೂಟಿಗೆ ಜಾಯಿನ್ ಆಗೋಕೆ ಹೋಗ್ತಿದ್ದಾರೆ. ಅದಕ್ಕೂ ಮುಂಚೆ
ಇಂದು ಜೊತೆ ರಿಂಗ್ ಎಕ್ಸ್ಚೇಂಜ್ ಕೂಡ ಮಾಡ್ಕೊ. ಇದರಿಂದ ಇಂದುಗೆ ತುಂಬಾನೇ ಖುಷಿ ಆಗತ್ತೆ. ಮನೇಲಿ ಈ ತರ ಹೇಳಿದ್ರು ಅಂತ ಏನು ಹೇಳೋದಿಲ್ಲ. ಇನ್ನೊಂದ್ ಕಡೆ ಇಂದು ಎಜುಕೇಶನ್ ಬೇರೆ ಮುಗೀತು. ಇವಾಗ ನಾನ್ ಕೇರಳಗೆ ಹೋಗೋದು ಬೇಡ ಅಂತ ಡಿಸೈಡ್ ಮಾಡಿ ಚೆನ್ನೈಯಲ್ಲೇ ಜಾಬ್ ಮಾಡೋಣ ಅಂತ ಅನ್ಕೊಳ್ತಾಳೆ. ಅದಕ್ಕೆ ಮುಕುಂದ್ ಹೇಳ್ತಾರೆ ನಮ್ಮನೆಲ್ಲೇ ಇರು ಅಂತ. ಆದ್ರೆ ಮುಕುಂದ್ ಅಮ್ಮ ಮಾತ್ರ ಇದಕ್ಕೆಲ್ಲ ಒಪ್ಪೋದಿಲ್ಲ. ಅದಕ್ಕೆ ಇಂದು ಪರವಾಗಿಲ್ಲ ನಾನ್ ಪೇಜಲ್ಲೇ ಇರ್ತೀನಿ ಅಂತ ಹೇಳ್ತಾರೆ. ಸರಿ, ಇದೆಲ್ಲ ಆದ್ಮೇಲೆ ಮುಕುಂದ್ ಕೂಡ ಹೋಗಿ ಆರ್ಮಿಗೆ ಜಾಯಿನ್ ಆಗ್ತಾರೆ. ಹಾಗೆ ಮುಕುಂದ್ನ ಒಂದು ಸೆನ್ಸಿಟಿವ್ ಝೋನ್ಗೆ ಡ್ಯೂಟಿಗೆ ಹಾಕ್ತಾರೆ. ಅಲ್ಲಿ ನುಸುಳುಕೋರರೆಲ್ಲ ಇರ್ತಾರೆ. ಹೀಗೆ ಒಂದು ದಿನ ರಾತ್ರಿ ನುಸುಳುಕೋರರು ಬಂದು ಮುಕುಂದ್ ಅವ್ರ ಟೀಮ್ ನಲ್ಲಿ ಇರೋರ್ನ ಬಾರ್ಡರ್ ಇಂದ ಹೊರಗಡೆ ಎತ್ತಕೊಂಡು ಹೋಗ್ತಾರೆ. ಅಲ್ಲಿ ತುಂಬಾ ಕತ್ಲೆ ಇರೋದ್ರಿಂದ ಇವ್ರನ್ನ ಎತ್ತಕೊಂಡು ಹೋಗೋದು ಯಾರಿಗೂ ಗೊತ್ತೇ ಆಗಲ್ಲ. ಫುಲ್ ರಿಗ್ರೆಟ್ ಮಾಡ್ತಿರ್ತಾರೆ. ಫಸ್ಟ್ ಕ್ಯಾಂಪ್ ನಲ್ಲಿ ಅವರು 18 ತಿಂಗಳುಗಳ ಕಾಲ ಇರ್ತಾರೆ. ಇದರಿಂದ ಅವರಿಗೆ ಆರ್ಮಿಯಲ್ಲಿ ಎಲ್ಲದ್ರ ಬಗ್ಗೆ ತುಂಬಾನೇ ಚೆನ್ನಾಗಿ ಗೊತ್ತಿರತ್ತೆ. ಹಾಗೆ ಚೆನ್ನಾಗಿ ತಿಳ್ಕೊಂಡಿರ್ತಾರೆ. ಇವರ ನೆಕ್ಸ್ಟ್ ಜಾಬ್ ಬಂದ್ಬಿಟ್ಟು ಇವರ ಜೂನಿಯರ್ಗೆ ಟ್ರೈನ್ ಮಾಡೋದು. ಇನ್ನೊಂದ್ ಕಡೆ ಇಂದು ಅವ್ರ ತಂದೆ ಮುಕುಂದ್ ಅವ್ರ ತಂದೆನ ಮೀಟ್ ಮಾಡಿ ಈ ಮದ್ವೆನ ಕ್ಯಾನ್ಸಲ್ ಮಾಡ್ಸಿ ಅಂತ ಹೇಳ್ತಿದ್ದಾರೆ. ಎಜುಕೇಶನ್ ಮುಗ್ದ್ರು ಅವಳು ಮನೆಗ್ ಬಂದಿಲ್ಲ. ಈ ಮದ್ವೆನೆ ತಲೆಲಿ ಇಟ್ಕೊಂಡಿದ್ದಾಳೆ. ಅದಕ್ಕೆ ನೀವೇನಾದ್ರೂ ಮಾಡಿ ಈ ಮದ್ವೆನ ಕ್ಯಾನ್ಸಲ್ ಮಾಡಿ ಅಂತೆಲ್ಲ ಮಾತಾಡ್ತಿದ್ದಾರೆ. ಹಾಗೆ ಇಂದುನ ಬಲವಂತವಾಗಿ ವಾಪಸ್ ಕೇರಳಗೆ ಕರ್ಕೊಂಡ್ ಹೋಗ್ತಿದ್ದಾರೆ. ಕರ್ಕೊಂಡ್ ಹೋದ್ಮೇಲೆ ಇಂದುಗೆ ಚೆನ್ನಾಗ್ ಬೈತಾರೆ. ಇದನ್ನ ನೋಡಕ್ಕಾಗ್ದೆ ಇಂದು ಮುಕುಂದ್ಗೆ ಕಾಲ್ ಮಾಡಿ ಎಲ್ಲ ವಿಷಯನೂ ಹೇಳ್ತಾಳೆ. ಇದನ್ನೆಲ್ಲ ಕೇಳಿಸ್ಕೊಂಡ ಮುಕುಂದ್ ಅವಳಿಗೆ ಸಮಾಧಾನ ಮಾಡೋ ಬದಲು ಅವಳಿಗೆ ಚೆನ್ನಾಗ್ ಬೈತಾನೆ. ನಿಮ್ ಫ್ಯಾಮಿಲಿಗೆ ಆರ್ಮಿ ಮೇಲೆ ರೆಸ್ಪೆಕ್ಟ್ ಇಲ್ಲ, ಹಾಗೆ ಹೀಗೆ ಅಂತವ್ರ ಜೊತೆ ಹೇಗಿರೋದು, ಈ ಲವ್ ಬೇಡ, ನಾವ್ ಮದ್ವೆ ಆಗೋದು ಬೇಡ ಅಂತ ಬ್ರೇಕಪ್ ನೇ ಮಾಡ್ಕೊಂಡ್ ಬಿಡ್ತಾರೆ. ಆದ್ರೆ ಇಂದು ಮಾತ್ರ ಬಿಡೋದಿಲ್ಲ. ಈ ರಿಲೇಶನ್ಶಿಪ್ ನ ಹೀಗೆ ಮುಂದುವರಿಸ್ತಾರೆ. ಆದ್ರೆ ಇವಾಗ ಇಂದು ಮನೆಯವರೆಲ್ಲ ಇಂದುಗೆ ಬೇರೆ ಕಡೆ ಮದ್ವೆ ಮಾಡೋಕೆ ನೋಡ್ತಿದ್ದಾರೆ. ಆದ್ರೆ ಇಂದು ಮಾತ್ರ ಇದಕ್ಕೆಲ್ಲ ಒಪ್ತಾ ಇಲ್ಲ. ಅವಳು ಡೈರೆಕ್ಟ್ ಆಗಿ ಹೇಳ್ತಾಳೆ, ನೋ, ನಾನು ಬೇರೆ ಮದ್ವೆ ಆಗಲ್ಲ. ಮುಕುಂದ್ಗೆ ಮತ್ತೆ ನನ್ಗೆ ಆಲ್ರೆಡಿ ಮದ್ವೆ ಆಗಿದೆ. ಮುಕುಂದ್ ನನ್ ಗಂಡ ಅಂತ ಇದೇ ರೀತಿ ಒನ್ ಸೈಡ್ ರಿಲೇಶನ್ಶಿಪ್ ನ ತುಂಬಾ ದಿನಗಳ ಕಾಲ ಮುಂದುವರಿಸ್ತಾರೆ. ಹೀಗೆ 11 ತಿಂಗಳುಗಳ ಕಾಲ ಮುಂದುವರಿಯುತ್ತೆ. ಇದಾದ ನಂತರ ಮುಕುಂದ್ ಮತ್ತೆ ವಾಪಸ್ ಇಂದು ಮನೆಗೆ ಬರ್ತಾರೆ. ಯಾಕೆ ಅಂದ್ರೆ ಇಂದುನ ಮದ್ವೆ ಮಾಡ್ಕೊಡಿ ಅಂತ ಕೇಳೋದಿಕ್ಕೆ. ಮುಕುಂದ್ಗೆ ನಾನ್ ಇಂದು ಜೊತೆ ಆತರ ಮಾತಾಡಿದ್ದು ತಪ್ಪು ಅಂತ ಗೊತ್ತಾಗಿದೆ. ಸೊ ರಜೆ ಸಿಕ್ಕಿದ ತಕ್ಷಣ ಇಂದು ಮನೆಗ್ ಬಂದಿದ್ದಾರೆ. ಇಂದುಗೆ ಮುಕುಂದ್ ನೋಡಿ ತುಂಬಾ ಖುಷಿ ಆಗತ್ತೆ. ಇವಾಗ ಇಬ್ರು ಸೇರಿ ಮನೆಯವ್ರನ್ನ ಒಪ್ಸಿ ಫೈನಲ್ ಆಗಿ ಮದುವೆ ಆಗ್ತಾರೆ. ಇವಾಗ ಮುಕುಂದ್ ಆರ್ಮಿಯಲ್ಲಿ ಕ್ಯಾಪ್ಟನ್ ಆಗಿದ್ದಾರೆ. ಇವರಿಗೆ ಒಂದ್ ಹೆಣ್ಮಗು ಕೂಡ ಆಗತ್ತೆ. ಮಗಳು ದೊಡ್ಡವಳಾಗ್ತಿದ್ದಾಳೆ. ಮುಕುಂದ್ಗೆ ಪ್ರಮೋಷನ್ ಬೇರೆ ಸಿಕ್ಕಿದೆ. ಇವಾಗ ಮುಕುಂದ್ಗೆ ರಜಾನೇ ಸಿಗ್ತಾ ಇಲ್ಲ. ಒಂದ್ ಕಡೆ ರಜೆ ಸಿಕ್ತೆ ಮಗಳನ್ನ ಮೀಟ್ ಮಾಡೋದಕ್ಕೂ ಕಷ್ಟ ಆಗ್ತಿದೆ. ಇದರ ಮಧ್ಯೆ ಮುಕುಂದ್ಗೆ ಮತ್ತೆ ಪ್ರಮೋಷನ್ ಆಗಿದೆ. ಅವರಿಗೆ ಮೇಜರ್ ಆಗಿದ್ದಾರೆ. ಅವರಿಗೆ ಕಾಶ್ಮೀರದಲ್ಲಿ ಪೋಸ್ಟಿಂಗ್ ಆಗಿರತ್ತೆ. ಮೂವಿ ಸ್ಟಾರ್ಟಿಂಗ್ ಅಲ್ಲಿ ಅಲ್ತಾಫ್ ಬಾಬನ ಹುಡುಕ್ತಾ ಇದ್ರಲ್ಲ, ಇದೇ ಟೀಮ್. ಇವಾಗ ಮೇಜರ್ ಆಗಿ ಪ್ರಮೋಷನ್ ಸಿಕ್ಕಿದ ತಕ್ಷಣ ಇವರ ಸೀನಿಯರ್ ಆಫೀಸರ್ ಇವ್ರಿಗೆ ಹೇಳ್ತಾರೆ, ಅಲ್ತಾಫ್ ಬಾಬಾ ಜನಗಳನ್ನೆಲ್ಲ ಆರ್ಮಿ ವಿರುದ್ಧ ಎತ್ತಿ ಕಟ್ತಿದ್ದಾನೆ, ಹಾಗೆ ಏನೇನೋ ಪ್ಲಾನ್ ಗಳನ್ನ ಮಾಡ್ಕೊಂಡಿದ್ದಾನೆ, ಹುಷಾರಾಗಿರ್ಬೇಕು ಅಂತ ಹೇಳ್ತಾರೆ. ಹಾಗೆ ಇವ್ರ ಟೀಮ್ ನಲ್ಲಿ ಹಲವು ಜನ ಲೋಕಲ್ಸ್ ಇರ್ತಾರೆ. ಅವರಿಗೆ ಕಾಶ್ಮೀರದ ಎಲ್ಲಾ ಭಾಷೆಗಳು ಕೂಡ ಬರ್ತಿರತ್ತೆ. ಅವ್ರ ಸಹಾಯದಿಂದ ಈ ಮುಕುಂದ್ ಕಾಶ್ಮೀರದಲ್ಲೇ ಆಗ್ತಿರೋ ಎಲ್ಲಾ ಆಗು ಹೋಗುಗಳನ್ನ ಸ್ವಲ್ಪ ದಿನ ನೋಡ್ಕೊಳ್ತಿರ್ತಾರೆ. ಅಲ್ತಾಫ್ ಬಾಬಾ ಅವ್ರ ತಂದೆ ಹತ್ರನು ಹೋಗ್ತಾರೆ. ನಿಮ್ ಮಗನಿಗೆ ಸ್ವಲ್ಪ ಬುದ್ಧಿ ಹೇಳಿ, ಈ ತರ ಆರ್ಮಿ ವಿರುದ್ಧ ಹೋಗ್ಬೇಡ ಅಂತ ಹೇಳಿ ಅಂತ ಮುಕುಂದ್ ಹೇಳ್ತಾರೆ. ಅದಕ್ಕೆ ಅವರಪ್ಪ, ನೋನೋ, ಇದೆಲ್ಲ ಆಗಲ್ಲ, ಅವನೊಬ್ಬ ಫ್ರೀಡಂ ಫೈಟರ್, ಭಾರತದಿಂದ ಕಾಶ್ಮೀರನ ಸ್ವತಂತ್ರಗೊಳಿಸೋಕೆ ಹೋರಾಟ ಮಾಡ್ತಿದ್ದಾನೆ ಅಂತ ಹೇಳ್ತಾರೆ. ಅವರಪ್ಪ ಕೂಡ ಮಗನಿಗೆ ತುಂಬಾನೇ ಸಪೋರ್ಟ್ ಮಾಡ್ತಿದ್ದಾರೆ. ಇವಾಗ ಮುಕುಂದ್ ಅಲ್ಲೇ ಕೆಲವೊಂದು ಲೋಕಲ್ಸ್ ನ ಇನ್ಫಾರ್ಮರ್ ಆಗಿ ನೇಮಕ ಮಾಡ್ಕೊಳ್ತಾರೆ. ಅಲ್ಲಿನ ಕೆಲವೊಂದು ಲೋಕಲ್ಸ್ ಗಳಿಗೆ ಟೆರರಿಸ್ಟ್ ನ ಕಂಡ್ರೆ ಇಷ್ಟ ಇರಲ್ಲ. ಸೊ ಅಂತವ್ರಿಂದ ಇನ್ಫಾರ್ಮೇಶನ್ ನ ತಗೊಳ್ತಿರ್ತಾರೆ. ಇದಾದ್ಮೇಲೆ ಅಲ್ತಾಫ್ ಬಾಬನ್ನ ತೋರಿಸ್ತಾರೆ. ಅವ್ನ್ ಚಿಕ್ಕ ಮಕ್ಕಳನ್ನೆಲ್ಲ ಆರ್ಮಿ ವಿರುದ್ಧ ಕಟ್ತಿರ್ತಾನೆ. ನಂತರ ಅಲ್ತಾಫ್ ಬಾಬಾಗೆ ಅವ್ರ ಸಹಚರರು ಒಂದ್ ಐಡಿಯಾನ ಕೊಡ್ತಾರೆ. ಒಂದಿಷ್ಟು ಜನರನ್ನ ಹ್ಯೂಮನ್ ಬಾಂಬರ್ ಆಗಿ ರೆಡಿ ಮಾಡೋಣ. ಇದಕ್ಕೆ ಅಂತಾನೆ ಎಷ್ಟು ಜನ ರೆಡಿ ಇದ್ದಾರೆ. ಅದಕ್ಕೆ ಅಲ್ತಾಫ್ ಬಾಬಾ ಎಲ್ರನ್ನೂ ಕರೆದು ಮೀಟಿಂಗ್ ಮಾಡೋಣ ಅಂತ ಹೇಳಿ ಒಂದ್ ಮನೆಯಲ್ಲಿ ಮೀಟಿಂಗ್ ರೆಡಿ ಮಾಡ್ತಾರೆ. ಈ ವಿಷಯ ಮುಕುಂದ್ಗೆ ಇನ್ಫಾರ್ಮರ್ ಗಳಿಂದ ಗೊತ್ತಾಗತ್ತೆ. ಸೊ ಆ ಮನೆ ಮೇಲೆ ಅಟ್ಯಾಕ್ ಮಾಡಿ ಅಲ್ತಾಫ್ ಬಾಬಾನ ಹಿಡಿಯೋಣ, ಅರೆಸ್ಟ್ ಮಾಡೋಣ ಅಂತ ರೆಡಿ ಆಗ್ತಾರೆ. ಇವಾಗ ಆರ್ಮಿಯವರೆಲ್ಲ ಮನೆ ಸುತ್ತಲೂ ಆವರಿಸಿರ್ತಾರೆ. ಆದ್ರೆ ಅಲ್ತಾಫ್ ಬಾಬಾ ತಂತರನೇ ಇರೋ ಇನ್ನೊಬ್ಬ ವ್ಯಕ್ತಿನ ಮೀಟಿಂಗ್ ಮಾಡೋದಿಕ್ಕೆ ಕಳ್ಸಿರ್ತಾನೆ. ಖುದ್ದಾಗಿ ಅವನೇ ಬಂದಿರೋದಿಲ್ಲ. ಇವಾಗ ಇವರೆಲ್ಲ ಅಲ್ತಾಫ್ ಬಾಬಾ ಬರೋವರ್ಗುನು ಕಾಯೋಣ, ಅಲ್ಲಿವರ್ಗುನು ನಾವು ಅಟ್ಯಾಕ್ ಮಾಡೋದ್ ಬೇಡ ಅಂತ ಮುಕುಂದ್ ಮತ್ತೆ ಅವ್ರ ಟೀಮ್ ಡಿಸೈಡ್ ಮಾಡ್ತಾರೆ.
ಹಾಗೆ ಇನ್ಫಾರ್ಮರ್ ಗಳಿಂದ ಮಾಹಿತಿ ತಗೊಳ್ತಿರ್ತಾರೆ. ಫೈನಲ್ ಆಗಿ ಇವಾಗ ಅಲ್ತಾಫ್ ಎಂಟ್ರಿ ಆಗ್ತಾನೆ. ಹಾಗೆ ಮುಕುಂದ್ ಇವಾಗ ಏನ್ ಮಾಡ್ತಾರೆ ಅಂದ್ರೆ ಅವ್ರ ಸೈನಿಕರನ್ನೆಲ್ಲ ಮಾರ್ವೇಷದಲ್ಲಿ ಒಳಗಡೆ ಕಳ್ಸಿರ್ತಾರೆ. ಮೈಕ್ ಕೂಡ ಇಟ್ಟಿರ್ತಾರೆ. ಇವಾಗ ಅಲ್ತಾಫ್ ಬಾಬಾ ಎಲ್ರನ್ನು ಮಾತಾಡ್ಸ್ತಿರುವಾಗ ಸೈನಿಕರೊಬ್ರು ಬಾಯ್ ತಪ್ಪಿ ನಾನ್ ಕೂಡ ಮಿಲಿಟೆಂಟ್ಸ್ ಅಂತ ಹೇಳ್ಬಿಡ್ತಾರೆ. ಅಲ್ತಾಫ್ ಬಾಬಾಗೆ ಡೌಟ್ ಬರುತ್ತೆ. ಯಾಕೆ ಅಂದ್ರೆ ಯಾರು ನಾವು ಮಿಲಿಟೆಂಟ್ಸ್ ಅಂತ ಹೇಳೋದಿಲ್ಲ, ಹೀಗೆ ಹೇಳ್ಕೊಳ್ಳೋದು ಆರ್ಮಿಯವ್ರು ಮಾತ್ರ. ಇವ್ನು ಯಾರು, ಯಾಕೆ ಹೇಳ್ದ ಅಂತ ಡೌಟ್ ಬರುತ್ತೆ. ಅವಾಗ ಅವ್ರನ್ನೆಲ್ಲ ಚೆಕ್ ಮಾಡ್ತಾನೆ. ಅವಾಗ ಅವ್ರ ಹತ್ರ ಮೈಕ್ ಇರೋದು ಗೊತ್ತಾಗತ್ತೆ. ಇವಾಗ ಈ ಸೈನಿಕರನ್ನ ಸಾಯಿಸೋಕೆ ರೆಡಿ ಆಗ್ತಾನೆ. ಈ ವಿಷಯ ಮುಕುಂದ್ಗೆ ಗೊತ್ತಾಗತ್ತೆ. ತಕ್ಷಣ ಅವನು ಆ ಬಿಲ್ಡಿಂಗ್ ಒಳಗೆ ಎಂಟ್ರಿ ಆಗ್ತಾನೆ. ಹಾಗೆ ಎಲ್ಲಾ ಸೈನಿಕರನ್ನ ಬಿಡುಗಡೆ ಮಾಡ್ತಾನೆ. ಅಲ್ತಾಫ್ ಬಾಬಾ ಇಲ್ಲಿಂದ ಎಸ್ಕೇಪ್ ಆಗೋಕೆ ರೆಡಿ ಆಗ್ತಾನೆ. ಆದ್ರೆ ಮುಕುಂದ್ ಮಾತ್ರ ಫುಲ್ ರೆಡಿಯಾಗಿ ಬಂದಿರ್ತಾರೆ. ಅವನನ್ನ ಬಿಡೋದೇ ಇಲ್ಲ, ಅಟ್ಟಾಡಿಸ್ಕೊಂಡು ಓಡೋಗ್ತಾರೆ. ಆಗ ಸಿವಿಲಿಯನ್ಸ್ ಮತ್ತೆ ಕಲ್ಲು ಹೊಡಿಯೋಕೆ ಶುರು ಮಾಡ್ಕೊಳ್ತಾರೆ. ಆದ್ರೆ ಇವರು ಮೊದ್ಲೇ ಎಲ್ಲದಕ್ಕೂ ರೆಡಿ ಆಗಿರೋದ್ರಿಂದ ಕಲ್ ತುರ್ತಿದ್ದ ಜನಗಳನ್ನೆಲ್ಲ ತಡಿತಾರೆ. ಹಾಗೆ ಅಲ್ತಾಫ್ನ ಎನ್ಕೌಂಟರ್ ಮಾಡಿ ಸಾಯಿಸ್ತಾರೆ. ಮಾಸ್ಟರ್ ಪ್ಲಾನ್ ಮಾಡಿ ಅಲ್ತಾಫ್ನ ಹಿಡ್ದಿದ್ದಕ್ಕೆ ಗೌರ್ಮೆಂಟ್ ಇವರಿಗೆ ಮೆಡಲ್ ನ ಕೊಡ್ತಾರೆ. ಅವಾಗ ಮುಕುಂದ್ ಹೇಳ್ತಾರೆ, ಇದ್ರ ಹಿಂದೆ ನನ್ ಟೀಮ್ ಕೂಡ ಕಷ್ಟಪಟ್ಟಿದ್ದಾರೆ, ನೀವು ಅವರಿಗೂ ಕೂಡ ಮೆಡಲ್ ನ ಕೊಡ್ಬೇಕು ಅಂತ. ಈ ಕ್ರೆಡಿಟ್ ನ ಮುಕುಂದ್ ಅವರೇ ಒಬ್ರೇ ತಗೊಳ್ಬೋದಿತ್ತು, ಆದ್ರೆ ಇವರು ಹಾಗ್ ಮಾಡೋದಿಲ್ಲ. ಈ ಕ್ರೆಡಿಟ್ ನ ತನ್ನ ಟೀಮ್ಗೂ ಕೂಡ ಕೊಡ್ತಾರೆ. ಇವಾಗ ಅಲ್ತಾಫ್ನ ಡೆಡ್ ಬಾಡಿನ ಅವನ ವಿಲೇಜ್ ಗೆ ತಗೊಂಡೋದ್ರೆ ಅಲ್ಲಿನ ಜನಗಳೆಲ್ಲ ಅಲ್ತಾಫ್ನ ಐಡಲ್ ಅಂತ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ. ಇವನ ನಂತರ ಈ ಟೆರರಿಸಂ ನ ಮುಂದುವರ್ಸೋದು ಆಸಿಫ್. ಈ ಆಸಿಫ್ ಹೇಳ್ತಾ ಇದ್ದಾನೆ, ಅಲ್ತಾಫ್ನ ಸಾವಿಗೆ ಪ್ರತೀಕಾರ ತೀರಿಸ್ಕೊಳ್ತೀನಿ ಅಂತ ಡಿಕ್ಲೇರ್ ಮಾಡಿದ್ದಾನೆ. ಇವಾಗ ಮುಕುಂದ್ ಅಲ್ತಾಫ್ ಬಗ್ಗೆ ಮಾಹಿತಿ ಕೊಡ್ತಿದ್ದಂತ ವ್ಯಕ್ತಿಗಳಿಗೆ ನಗದು ಬಹುಮಾನ ಕೊಡಕ್ಕೆ ಹೋಗ್ತಾನೆ. ಅವಾಗ ಆ ವ್ಯಕ್ತಿ ಹೇಳ್ತಾರೆ, ನೋ ನನ್ಗೆ ದುಡ್ಡು ಎಲ್ಲ ಬೇಡ, ನನ್ನ ಅಣ್ಣನ್ನ ಈ ಟೆರರಿಸ್ಟ್ ಗಳು ಬಲಿ ತಗೊಂಡಿದ್ರು, ಅದಕ್ಕೋಸ್ಕರ ನಾನು ಪ್ರತೀಕಾರ ತೀರಿಸ್ಕೊಂಡೆ ಅಂತ. ನಂತರ ಮುಕುಂದ್ ತನ್ನ ಫ್ಯಾಮಿಲಿಗೆ ಒಂದ್ ವಿಡಿಯೋ ಕಾಲ್ ನ ಮಾಡ್ಬಿಟ್ಟು ಹೊಸ ಫ್ಲಾಟ್ ನ ತಗೊಳ್ಳೋಣ ಅಂತ ಮಾತಾಡ್ತಿದ್ದಾರೆ. ಇನ್ನೊಂದ್ ಕಡೆ ಮಾಹಿತಿ ಕೊಡ್ತಿದ್ದಂತ ವ್ಯಕ್ತಿ ಬಗ್ಗೆ ಆಸಿಫ್ಗೆ ಗೊತ್ತಾಗಿ ಅವನ ಹತ್ರ ಹೋಗಿ ಅವನನ್ನ ಕರ್ಕೊಂಡ್ ಬಂದು ಅವನಿಗೆ ಟಾರ್ಚರ್ ಕೊಟ್ಟು ಮುಕುಂದ್ ಹೆಸರನ್ನ ಬಾಯ್ ಬಿಡಿಸ್ತಾನೆ. ನಂತರ ಭೀಕರವಾಗಿ ಅವನನ್ನ ಸಾಯಿಸ್ತಾನೆ. ಈ ವಿಷಯ ಮುಕುಂದ್ಗೆ ಗೊತ್ತಾಗತ್ತೆ. ಜೊತೆಗೆ ಸೋಷಿಯಲ್ ಮೀಡಿಯಾದ ಮುಖಾಂತರ ಇವಾಗ ಟೆರರಿಸ್ಟ್ ಗ್ರೂಪ್ಗೆ ಹೇಟಿ ಯಾರು ಅಂತ ಗೊತ್ತಾಗತ್ತೆ. ಹಾಗೆ ಮಾಹಿತಿ ನೀಡ್ತಿದ್ದಂತ ವ್ಯಕ್ತಿಗೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯ ಸಂಸ್ಕಾರ ಮಾಡಲಾಗುತ್ತೆ. ಇವಾಗ ಆಸಿಫ್ ಮುಕುಂದ್ ಟೀಮ್ ನ ಟಾರ್ಗೆಟ್ ಮಾಡಿದ್ದಾನೆ. ಇಬ್ಬರು ಆರ್ಮಿ ಸೋಲ್ಜರ್ಸ್ ನ ಸಾಯಿಸ್ಬಿಡ್ತಾನೆ. ಈ ಅಟ್ಯಾಕ್ ಆದಾಗ ಮುಕುಂದ್ ಹಿಂದೂ ಹತ್ರ ಮಾತಾಡ್ತಿರ್ತಾರೆ. ಸಡನ್ ಆಗಿ ಈ ಅಟ್ಯಾಕ್ ಆದ ತಕ್ಷಣ ಹಿಂದೂಗೆ ಗೊತ್ತಾಗತ್ತೆ ಇವ್ರ ಮೇಲೆ ಅಟ್ಯಾಕ್ ಆಗಿದೆ ಅಂತ. ಗನ್ ಶಬ್ದಗಳನ್ನೆಲ್ಲ ತುಂಬಾನೇ ಜೋರಾಗಿ ಕೇಳಿಸ್ತಿರತ್ತೆ. ಮುಕುಂದ್ ಕತೆ ಮುಗಿತು ಅಂತ ಅಂದ್ಕೊಳ್ತಾರೆ. ಆದ್ರೆ ಎಲ್ಲಾ ಸೈನಿಕರು ಒಟ್ಟಿಗೆ ಸೇರ್ಕೊಂಡು ಆಸಿಫ್ ಟೀಮ್ ಮೇಲೆ ಅಟ್ಯಾಕ್ ಮಾಡ್ತಾರೆ. ಆರ್ಮಿ ರೆಜಿಮೆಂಟ್ ಹಾಗೆ ಇನ್ನೊಂದು ರೆಜಿಮೆಂಟ್ ಬರ್ಬೋದು, ನಾನು ಇಲ್ಲೇ ಇದ್ರೆ ನನ್ ಕತೆನೂ ಮುಗಿಯತ್ತೆ ಅಂತ ಆಸಿಫ್ ಅಲ್ಲಿಂದ ಓಡೋಗ್ತಾನೆ. ಹಿಂದೂ ಅನ್ಕೊಳ್ಳೋ ತರ ಏನು ಆಗಿರಲ್ಲ, ಮುಕುಂದ್ ಸೇಫ್ ಆಗಿರ್ತಾನೆ. ಇವಾಗ ಮುಕುಂದ್ ಡಿಸೈಡ್ ಮಾಡಿದ್ದಾರೆ ಆಸಿಫ್ ನ ಮುಗಿಸ್ಲೇಬೇಕು ಅಂತ. ಆದ್ರೆ ಈ ಆಸಿಫ್ ಒಬ್ಬ ಸೋಲ್ಜರ್ ನ ಎತ್ಕೊಂಡು ಹೋಗಿರ್ತಾನೆ. ಈ ಆಸಿಫ್ ಎತ್ತಕೊಂಡು ಹೋಗಿರೋ ಸೋಲ್ಜರ್ ಕಾಶ್ಮೀರದವರೇ ಆಗಿರ್ತಾರೆ. ಇವಾಗ ಈ ಆಸಿಫ್ ಪ್ಲಾನ್ ಏನು ಅಂದ್ರೆ ಯಾರಾದ್ರೂ ಕಾಶ್ಮೀರಿ ಇಂಡಿಯನ್ ಆರ್ಮಿಗೆ ಸೇರ್ಕೊಂಡ್ರೆ ಆತನನ್ನ ಗದರ್ ಅಂತ ಡಿಕ್ಲೇರ್ ಮಾಡ್ತೀವಿ ಅಂತ, ಹಾಗೆ ಆತನನ್ನ ಮುಗಿಸ್ಬಿಡ್ತೀವಿ ಅಂತ ಹೇಳ್ತಾನೆ. ಈ ಸೋಲ್ಜರ್ ನ ಆಸಿಫ್ ಕರ್ಕೊಂಡೋದ ತಕ್ಷಣ ಮುಗ್ಸಲ್ಲ, ಬದಲಾಗಿ ಇಂಡಿಯನ್ ಆರ್ಮಿಗೆ 8 hours ಟೈಮ್ ಕೊಡ್ತಾನೆ. ಈ ಟೈಮ್ ಅಲ್ಲಿ ಅವನು ಎಲ್ಲಿದ್ದಾನೆ ಅಂತ ಹುಡ್ಕೋದಾದ್ರೆ ನೀವು ಹುಡುಕಿ ಅಂತ ಹೇಳ್ತಾನೆ. ಮುಕುಂದ್ಗೆ ಗೊತ್ತಾಗತ್ತೆ ಅವನು ಆ ಸೋಲ್ಜರ್ಗೆ ಎಷ್ಟು ಟಾರ್ಚರ್ ಕೊಡ್ತಾ ಇದ್ದಾನೆ ಅಂತ. ಸೊ ಇವಾಗ ಮುಕುಂದ್ ಅವ್ರ ಸೀನಿಯರ್ ಸರ್ ನ ಪರ್ಮಿಷನ್ ತಗೊಂಡು ಹುಡ್ಕೋಕೆ ಶುರು ಮಾಡ್ಕೊಳ್ತಾರೆ. ಮುಕುಂದ್ ಇವಾಗ ಅಲ್ಲಿರೋ ಅಂತ ಎಲ್ಲಾ ಮಿಲಿಟೆಂಟ್ಸ್ ಗಳನ್ನ ಎತ್ತಕೊಂಡ್ ಬರ್ತಾರೆ. ಆ ಆಸಿಫ್ ಬಗ್ಗೆ ಏನಾದ್ರೂ ಮಾಹಿತಿ ಸಿಗ್ಬೋದು ಅಂತ. ಆದ್ರೆ ಯಾರು ಕೂಡ ಅವನ್ ಬಗ್ಗೆ ಬಾಯ್ ಬಿಡೋದಿಲ್ಲ. ನಂತರ ಆಸಿಫ್ ಅಪ್ಪ ಮುಕುಂದ್ ಹತ್ರ ಬರ್ತಾರೆ. ನನ್ ಮಗ ತಪ್ಪು ದಾರಿ ಹಿಡಿತಾ ಇದ್ದಾನೆ, ಅವನು ಒಳ್ಳೆ ದಾರಿ ಹಿಡೀಲಿ, ಒಳ್ಳೆಯವನಾಗ್ಲಿ ಅಂತ ಅವ್ರು ಬಂದು ಆರ್ಮಿಗೆ ಸಪೋರ್ಟ್ ಮಾಡ್ತಿದ್ದಾರೆ. ಆಸಿಫ್ ಕರ್ಕೊಂಡೋದಂತ ಸೋಲ್ಜರ್ ನ ಎಲ್ಲಿಟ್ಟಿದ್ದಾನೆ, ಆಸಿಫ್ ನ ಮುಂದಿನ ಪ್ಲಾನ್ ಏನು ಅಂತ ಎಲ್ಲ ಹೇಳ್ಬಿಡ್ತಾರೆ. ಇಡೀ ಜನಗಳ ಮುಂದೆ ಆತನ ಕತ್ತನ್ನ ಕತ್ತರಿಸೋದೆ ಅವನ ಪ್ಲಾನ್ ಅಂತ ಗೊತ್ತಾಗತ್ತೆ. ಆಸಿಫ್ ಯಾಕಿಂಗ್ ಮಾಡ್ತಾನೆ ಅಂದ್ರೆ ಈ ಕಾಶ್ಮೀರದ ಜನಗಳು ಆರ್ಮಿಗೆ ಸೇರೋದಿಕ್ಕೆ ಹೆದರ್ಬೇಕು ಅಂತ ಪ್ಲಾನ್ ಮಾಡಿರ್ತಾನೆ. ಇವಾಗ ಮುಕುಂದ್ ಡೈರೆಕ್ಟ್ ಆಗಿ ಅಲ್ಲಿಗೆ ಹೋಗ್ತಾನೆ, ಹೇಗಾದ್ರೂ ಮಾಡಿ ಅವ್ರನ್ನ ಕಾಪಾಡ್ಕೊಳ್ಬೇಕು ಅಂತ.
ಆದ್ರೆ ಮತ್ತೆ ಅಲ್ಲಿನ ಜನಗಳು ಇವ್ರ ಮೇಲೆ ಕಲ್ಗಳನ್ನ ಎಸೆಯೋಕೆ ಶುರು ಮಾಡ್ಕೊಳ್ತಾರೆ. ಇವಾಗ ಮುಕುಂದ್ ಅವರ ಸೀನಿಯರ್ ಮತ್ತೊಂದಷ್ಟು ಆರ್ಮಿನ ಕರ್ಕೊಂಡು ಅಲ್ಲಿಗೆ ಹೋಗ್ತಾರೆ ಫೈಟ್ ಮಾಡೋಕೆ. ಹಾಗೆ ಮುಕುಂದ್ನ ಅಲ್ಲಿಂದ ರೆಸ್ಕ್ಯೂ ಮಾಡ್ಕೊಂಡು ಬರ್ತಾರೆ. ಈ ಮುಕುಂದ್ ಆ ಸೋಲ್ಜರ್ ನ ಸೇವ್ ಮಾಡೋದಿಕ್ಕೋಸ್ಕರ ಯಾರ್ ಪರ್ಮಿಷನ್ ಕೂಡ ತಗೊಳ್ದೆ ಹೋಗಿದ್ದಾರೆ. ಸೊ ಆರ್ಮಿ ಅವರು ರೂಲ್ಸ್ ನ ಬ್ರೇಕ್ ಮಾಡಿದ್ದಾರೆ. ಇವಾಗ ಮುಕುಂದ್ಗೆ ಅಪಾಲಜಿ ಲೆಟರ್ ನ ಬರೆಯೋದಿಕ್ ಹೇಳ್ತಾರೆ. ಜೊತೆಗೆ ಕಾಶ್ಮೀರದ ಜನಗಳು ಮತ್ತೆ ಆರ್ಮಿ ಸಂಬಂಧ ವೃತ್ತಿಗಾಗಿ ಮಕ್ಕಳಿಗೆ ಪಾಠ ಮಾಡಿ ಅಂತ ಪನಿಷ್ಮೆಂಟ್ ಕೊಡ್ತಾರೆ. ಹಾಗೆ ಮುಕುಂದ್ ಮಕ್ಕಳಿಗೆ ಪಾಠ ಮಾಡಕ್ಕೆ ಶುರು ಮಾಡ್ಕೊಳ್ತಾರೆ. ಆರ್ಮಿ ಬಗ್ಗೆ ಒಳ್ಳೊಳ್ಳೆ ಸ್ಟೋರಿಗಳನ್ನ ಮಕ್ಕಳಿಗೆ ಹೇಳ್ತಿರ್ತಾರೆ. ಹೀಗೆ ಒಂದ್ಸಲ ಪ್ರಾಕ್ಟೀಸ್ ಮಾಡುವಾಗ ಮಿಸ್ ಆಗಿ ಮುಕುಂದ್ ಬೆನ್ಗೆ ಒಂದ್ ಬುಲೆಟ್ ತಾಕ್ಬಿಡತ್ತೆ. ಇವ್ರು ಇವಾಗ ನಾರ್ಮಲ್ ಆಗಿ ಆರ್ಮಿ ಹಾಸ್ಪಿಟಲ್ಗೆ ಹೋಗಿ ಅಡ್ಮಿಟ್ ಆಗ್ಬೇಕು. ಆದ್ರೆ ಇವ್ರು ಅಲ್ಲಿಗೆ ಹೋಗೋದಿಲ್ಲ. ಯಾಕೆ ಅಂದ್ರೆ ಆರ್ಮಿ ಹಾಸ್ಪಿಟಲ್ಗೆ ಹೋದ್ರೆ ಮುಕುಂದ್ಗೆ ಮಿಸ್ ಆಗಿ ಬುಲೆಟ್ ತಾಕ್ಸಿದ ಆ ಸೋಲ್ಜರ್ಗೆ ಕೋರ್ಟ್ ಮಾರ್ಷಲ್ ಆಗತ್ತೆ ಅಂತ ಪ್ರೈವೇಟ್ ಹಾಸ್ಪಿಟಲ್ಗೆ ಹೋಗಿ ಅಡ್ಮಿಟ್ ಆಗ್ತಾರೆ. ಇವಾಗ ಇಂದು ಅವರ ಅಪ್ಪನೇ ಇವ್ರನ್ನ ಆಪರೇಟ್ ಮಾಡ್ತಾರೆ. ಇವಾಗ ಇಂದು ಅಪ್ಪ ಹೇಳ್ತಾರೆ, ನಾನ್ ಮೊದ್ಲು ಆರ್ಮಿ ಹಾಸ್ಪಿಟಲ್ ಅಲ್ಲೇ ಕೆಲ್ಸ ಮಾಡ್ತಾ ಇದ್ದೆ. ಅವಾಗ ಸೋಲ್ಜರ್ಸ್ ಗಳ ಕೆಲವೊಂದು ಸ್ಥಿತಿಗಳನ್ನ ನೋಡಿದ ನಂತರನೇ ನಾನು ನನ್ ಮಗಳನ್ನ ಸೋಲ್ಜರ್ಸ್ಗೆ ಕೊಡ್ಬಾರ್ದು ಅಂತ ಡಿಸೈಡ್ ಮಾಡಿದ್ದೆ ಅಷ್ಟೇ. ಆದ್ರೆ ನೀನು ಆರ್ಮಿ ಡ್ರೆಸ್ ಹಾಕೊಂಡು ಬಂದು ನನ್ ಮಗಳನ್ನ ಮದ್ವೆ ಆಗ್ತೀನಿ ಅಂತ ಕೇಳಿದ್ಯೋ, ಅವಾಗ ನನ್ಗೆ ಬೇಡ ಅನ್ನೋಕೆ ಆಗಿಲ್ಲ. ಅದಕ್ಕೋಸ್ಕರ ನಾನು ಮದ್ವೆಗೆ ರೆಡಿ ಆದೆ ಅಂತಾರೆ. ಸೊ ಇವಾಗ ಆಪರೇಷನ್ ಆಗಿದೆ. ಇವರು ಸ್ವಲ್ಪ ದಿನಗಳ ಕಾಲ ಇವಾಗ ರೆಸ್ಟ್ ಮಾಡ್ಬೇಕು. ಇವಾಗ ಮಗಳು ಹಾಗೆ ಹೆಂಡತಿ ಇಂದು ಜೊತೆ ಟೈಮ್ ಸ್ಪೆಂಡ್ ಮಾಡೋದಿಕ್ಕೆ ಸ್ವಲ್ಪ ಸಮಯ ಸಿಕ್ತು. ಇಂದ ಈ ಗಾಯನ ಮುಚ್ಚಿಡೋಕೆ ಮುಕುಂದ್ ಟ್ರೈ ಮಾಡ್ತಾರೆ. ಆದ್ರೆ ಅದ್ ಇಂದುಗೆ ಗೊತ್ತಾಗಿ ತುಂಬಾನೇ ಫೀಲ್ ಮಾಡ್ಕೊಂಡು ಅವ್ರಿಗೆ ಸ್ವಲ್ಪ ಬೈತಾರೆ. ಹುಷಾರಾಗಿರ್ಬೇಕಲ್ವಾ ಹಾಗೆ ಹೀಗೆ ಅಂತ. ಆವಾಗ ಮುಕುಂದ್ ಹಿಂದುಗೆ ಹೇಳ್ತಾರೆ, ಇಂದು ಆರ್ಮಿಯಲ್ಲಿ ನನ್ಗೆ ಏನಾದ್ರು ಆದ್ರೆ ನೀನ್ ಯಾವತ್ತೂ ಅಳ್ಬಾರ್ದು, ಅದ್ರ ಬದ್ಲಿಗೆ ನೀನು ಪ್ರೌಡ್ ಫೀಲ್ ಆಗ್ಬೇಕು ಅಂತ ಇಂದು ಹತ್ರ ಪ್ರಾಮಿಸ್ ಕೂಡ ಮಾಡಿಸ್ಕೊಳ್ತಾರೆ. ಇದೆಲ್ಲ ಮುಗೀತು. ಇವಾಗ ಮುಕುಂದ್ ಮತ್ತೆ ಡ್ಯೂಟಿಗೆ ಜಾಯಿನ್ ಆಗೋ ಟೈಮ್ ಕೂಡ ಬಂತು. ಇವಾಗ ಕಾಶ್ಮೀರದಲ್ಲಿ ಎಲೆಕ್ಷನ್ ನಡೀತಾ ಇದೆ. ಈ ಟೈಮ್ ನಲ್ಲಿ ಯಾರಿಗೂ ಯಾವುದೇ ರೀತಿ ಹಿಂಸಾಚಾರ ಆಗದೆ ಇರೋ ರೀತಿ ನೋಡ್ಕೊಳ್ಳೋದು ಮುಕುಂದ್ ಜವಾಬ್ದಾರಿ. ಆದ್ರೆ ಈ ಟೆರರಿಸ್ಟ್ ಆಸಿಫ್ ಪ್ಲಾನ್ ಏನಾಗಿತ್ತು ಅಂದ್ರೆ ಈ ಎಲೆಕ್ಷನ್ ನ ಹೇಗಾದ್ರೂ ಮಾಡಿ ನಿಲ್ಲಿಸ್ಬೇಕು, ಕಾಶ್ಮೀರನ ಭಾರತದಿಂದ ಸೆಪರೇಟ್ ಮಾಡ್ಬೇಕು ಅಂತ. ಆದ್ರೆ ಈ ಆಸಿಫ್ ಪ್ಲಾನ್ ವರ್ಕೌಟ್ ಆಗಲ್ಲ. ಎಲೆಕ್ಷನ್ ಎಲ್ಲ ಶಾಂತಿಯುತವಾಗಿ ನಡೆಯುತ್ತೆ. ಹಾಗೆ ಪ್ರತಿ ಸಲಗಿಂತ ಈ ಸಲ ತುಂಬಾ ಜಾಸ್ತಿ ವೋಟಿಂಗ್ ಪರ್ಸೆಂಟೇಜ್ ಆಗಿದೆ. ನಾನ್ ನೋಡಿ ಆಸಿಫ್ಗೆ ತಡ್ಕೊಳಕ್ಕಾಗಲ್ಲ. ಅದಕ್ಕೆ ವೋಟಿಂಗ್ ಮಿಷಿನ್ ಗಳು ಎತ್ಕೊಂಡು ಹೋಗ್ತಿದ್ದಂತ ಬಸ್ಗಳ ಮೇಲೆ ಬಾಂಬ್ ಹಾಕಿ ಎಲೆಕ್ಷನ್ ಎಲ್ಲ ಸೇಫ್ ಆಗಿ ಆಯ್ತು. ಆದ್ರೆ ವೋಟಿಂಗ್ ಮಿಷಿನ್ ಗಳನ್ನ ಸೇವ್ ಮಾಡಕ್ಕೆ ಆಗಿಲ್ಲ ಅಂತ ಮುಕುಂದ್ಗೆ ತುಂಬಾನೇ ಬೇಜಾರಾಗತ್ತೆ. ಸೊ ಇವಾಗ ಆಸಿಫ್ನ ಹುಡುಕಿ ಅವನನ್ನ ಮುಗಿಸ್ಲೇಬೇಕು ಅಂತ ಡಿಸೈಡ್ ಮಾಡ್ತಾರೆ. ಇವಾಗ ಮುಕುಂದ್ ಆರ್ಮಿ ಸೋಲ್ಜರ್ಸ್ ನ ಎಲ್ಲ ಕರ್ಕೊಂಡು ಆ ಮನೆ ಮೇಲೆ ಅಟ್ಯಾಕ್ ಮಾಡೋಕೆ ಹೊರಡ್ತಾನೆ. ಆದ್ರೆ ಆಸಿಫ್ ಎದುರಿಸ್ತಾನೆ. ಆರ್ಮಿ ಅವರು ಏನಾದ್ರೂ ನಮ್ಮ ಮನೆ ಮೇಲೆ ಅಟ್ಯಾಕ್ ಮಾಡಿದ್ರೆ ನಾನ್ ಇಡೀ ಏರಿಯಾನ ಬ್ಲಾಸ್ಟ್ ಮಾಡ್ಬಿಡ್ತೀನಿ ಅಂತ. ಸೊ ಹಾಗೆ ಮಾಡಿದ್ರೆ ಎಷ್ಟೊಂದ್ ಜನ ಸಿವಿಲಿಯನ್ಸ್ ಗಳು ಸಾಯ್ತಾರೆ ಅಂತ. ಅದಕ್ಕೆ ಮುಕುಂದ್ ಏನ್ ಮಾಡ್ತಾರೆ ಅಂದ್ರೆ ಸುತ್ತಮುತ್ತ ಇರೋ ಬಿಲ್ಡಿಂಗ್ಸ್ ನ ಜನಗಳನ್ನೆಲ್ಲ ಬೇರೆ ಕಡೆ ಕಳ್ಸೋದಿಕ್ಕೆ ಶುರು ಮಾಡ್ತಾರೆ. ಹಾಗೆ ಈ ಆಸಿಫ್ ನ ಮುಗ್ಸೋದಿಕ್ಕೆ ತನ್ನ ಪ್ರಾಣನು ಕೂಡ ಒತ್ತೆ ಇಡೋಕೆ ರೆಡಿ ಆಗಿರ್ತಾರೆ. ಹಾಗೆ ಮುಕುಂದ್ ಒಬ್ರೇ ಒಳಗಡೆ ಹೋಗಿ ಎಷ್ಟು ಜನನ ಸೇವ್ ಮಾಡೋಕೆ ಆಗುತ್ತೋ ಅಷ್ಟು ಜನನ ಸೇವ್ ಮಾಡಿ ಆಸಿಫ್ ನ ಮುಗ್ಸೋಣ ಅಂತ ಹೋಗ್ತಾರೆ. ಆದ್ರೆ ಮುಕುಂದ್ ಜೊತೆ ಇನ್ನೊಬ್ಬ ಸೋಲ್ಜರ್ ಕೂಡ ಹೋಗ್ತಾರೆ. ಇವಾಗ ಮುಕುಂದ್ ಎಷ್ಟು ಜನನ ರೆಸ್ಕ್ಯೂ ಮಾಡಕ್ಕಾಗತ್ತೋ ಅಷ್ಟು ಜನನ ರೆಸ್ಕ್ಯೂ ಮಾಡ್ತಾರೆ. ಹಾಗೆ ಮುಕುಂದ್ ಜೊತೆ ಬಂದಂತ ಇನ್ನೊಬ್ಬ ಸೋಲ್ಜರ್ ಆಸಿಫ್ ನ ಅಟ್ಯಾಕ್ ಅಲ್ಲಿ ಸತ್ತೋಗ್ಬಿಡ್ತಾರೆ. ಇದರಿಂದ ಮುಕುಂದ್ಗೆ ತುಂಬಾನೇ ಬೇಜಾರಾಗತ್ತೆ. ಆದ್ರೆ ಈ ಟಾರ್ಗೆಟ್ ನ ಇಲ್ಲಿಗೆ ಬಿಡೋಕಾಗಲ್ಲ. ಆಸಿಫ್ ಇಟ್ಟಿರೋ ಬಾಂಬ್ಗಳನ್ನೆಲ್ಲ ಡಿಫ್ಯೂಸ್ ಮಾಡ್ಬೇಕು, ಅಲ್ಲಿರೋ ಜನಗಳನ್ನೆಲ್ಲ ಕಾಪಾಡ್ಬೇಕು. ಸೊ ಒಳಗಡೆ ಹೋಗಿ ಆಸಿಫ್ ನ ಹುಡುಕಿ ಅವನಿಗೆ ಹೊಡೆದು ಬಾಂಬ್ ಬ್ಲಾಸ್ಟ್ ಆಗೋದನ್ನ ತಪ್ಪಿಸ್ತಾರೆ ಅಂಡ್ ಸಕ್ಸಸ್ಫುಲ್ ಆಗಿ ಹೊರಗಡೆ ಬರ್ತಾರೆ. ಅವಾಗ ಗೊತ್ತಾಗತ್ತೆ ಮುಕುಂದ್ ಬಾಡಿಗೂ ಎಷ್ಟೊಂದು ಬುಲೆಟ್ ಗಳು ಬಿದ್ದಿವೆ. ಮುಕುಂದ್ ಇವಾಗ ಡೆತ್ ಆಗ್ತಾರೆ ಅಂತ. ಇವರ ಧೈರ್ಯಕ್ಕೆ ಮೆಚ್ಚಿ ಇವರಿಗೆ ಮರಣೋತ್ತರ ಅಶೋಕ ಚಕ್ರನ ಕೊಡ್ತಾರೆ. ಹಿಂದೂ ಈ ಚಕ್ರನ ತಗೊಳ್ಳುವಾಗ ಮುಕುಂದ್ ಹೇಳ್ದಂಗೆ ಕಣ್ಣಲ್ಲಿ ನೀರ್ ಹಾಕೋದಿಲ್ಲ, ಬದಲಾಗಿ ಮುಕುಂದ್ ಬಗ್ಗೆ ಪ್ರೌಡ್ ಫೀಲ್ ಇಟ್ಕೊಂಡು ಇದನ್ನ ತಗೊಳ್ತಾರೆ. ಇಲ್ಲಿಗೆ ಈ ಮೂವಿ ಎಂಡ್ ಆಗತ್ತೆ. ಜೈ ಹಿಂದ್. ಈ ಮೂವಿ ಇಷ್ಟ ಆಗಿದ್ರೆ ನಿಮ್ಗೆ ಲೈಕ್ ಮಾಡಿ, ಹಾಗೆ ಚಾನೆಲ್ ನ ಸಬ್ಸ್ಕ್ರೈಬ್ ಆಗೋದ್ನ ಮರಿಬೇಡಿ.